ಇದೆಲ್ಲದರ ಜೊತೆಗೆ ಸೀಸನ್ 11 ನೋಡ್ತಿದ್ದೀರಾ, ಕಂಟೆಸ್ಟೆಂಟ್ಸ್ಗಳು ವಿಚಾರವಾಗಿ ಮಾತಾಡೋದ್ರೆ ಯಾರು ನಿಮ್ಮ ಫೇವ್ರೇಟು, ಸೊ ಯಾರ ಆಟ ತುಂಬಾ ಇಷ್ಟ ಆಗ್ತಾ ಇದೆ, ಸೊ ಹೆಂಗಾಗ್ತಿದೆ ಅಂತ. ಸೀಸನ್ 11 ನೀವು ನೋಡಿಲ್ಲ ಅಂದ್ರೂ ಅದು ನಿಮ್ಮ ಮೊಬೈಲಲ್ಲಿ ಬಂದಿರುತ್ತೆ. ಸೊ ನನಗೆ ಇಷ್ಟ ಅಂತ ನಾನು ಹೇಳಕ್ ಹೋಗಲ್ಲ. ಆ್ಯಂಡ್ ಯಾಕಂದ್ರೆ ನಾನು ಒಬ್ಬ ಸ್ಪರ್ಧಿಯಾಗಿ ಅಲ್ಲಿ ಇವತ್ತು ನಾನು ಯಾರನ್ನೋ ವಹಿಸ್ಕೊಂಡು ಮಾತಾಡಿದಾಗ ಅದು ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ಆಗಿಬಿಡುತ್ತೆ. ಸೊ ಅದು ಅಂದರೆ ಫೇವ್ರೇಟ್ ಅಂತ ಯಾರೂ ಇಲ್ಲ. ಬಟ್ ಫಸ್ಟ್ ವಾರದಲ್ಲಿ ಒಂದು ಒಳಗಡೆ ಬರೋಕ್ಕಿಂತ ಮುಂಚೆ ಒಂದಿಷ್ಟು ತಲೆಯಲ್ಲಿ ಒಂದಿಷ್ಟು ಯೋಚನೆಗಳನ್ನ ಮಾಡ್ಕೊಂಡು ಒಳಗಡೆ ಬಂದಿರ್ತಾರಲ್ಲ, ಅದೆಲ್ಲ ಎರಡು ವಾರ ಅದೆಲ್ಲ ಆಮೇಲೆ ಖಾಲಿಯಾಗಿ ಸ್ವಲ್ಪ ಅಲೆ ಎಲ್ಲ ಸಮಾಧಾನ ಆಗುತ್ತೆ. ಹಾಗೆ ಈಗ ಪರ್ಟಿಕ್ಯುಲರ್ ಆಗಿ ಒಂದು ಅಂದ್ರೆ ಈಗ ನಮ್ಮನ್ನ ನಾವು ಫಸ್ಟ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ಜನರ ಮುಂದೆ ಅನ್ನುವಂತಹ ಕ್ಯಾಲ್ಕುಲೇಷನ್ಸ್ ಹೋದ ತಕ್ಷಣ ಮನೆ ಒಳಗಡೆ ಇರುತ್ತೆ. ಪ್ರತಿ ಮನೆಯಲ್ಲೂ ಅವ್ರವ್ರಿಗೆ ಅವರೇ ಬಾಸ್ ಆಗಿರ್ತಾರೆ. ಅಲ್ಲಿ ಹೋದ್ಮೇಲೆ ಇನ್ನೊಬ್ರು ಬಾಸ್ ಆಗಕ್ಕೆ ಶುರು ಆಗ್ತಾರೆ. ಒಬ್ಬೊಬ್ರು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದನ್ನ ಹೆಂಗೆ ಚಾಲೆಂಜ್ ಇರುತ್ತೆ ಅಂತ ಮನೆ ಒಳಗೆ ನಿಮ್ಗೆ ಅವಕಾಶ ಕೊಡ್ತಾರಲ್ಲ ಸರ್, ಬಿಗ್ ಬಾಸ್ ಅಲ್ಲಿ ನಿಮ್ ಬಾಸ್ ಆಗೋದಕ್ಕೆ ಪ್ರತಿ ವಾರ ಒಬ್ಬ ಕ್ಯಾಪ್ಟನ್ ಅಂತ ಆಗ್ತಾರೆ, ಅವಾಗ ನೀವು ಬಾಸ್ ಆಗ್ತೀರಾ. ಬಟ್ ಆ ಅವಕಾಶಕ್ಕೋಸ್ಕರ ಕಾಯ್ಬೇಕು ನಾವು. ಇಲ್ಲ ನಾನು ಹೋಗಿದ ತಕ್ಷಣ ನಂದೇ ಸರ್ವಾಧಿಕಾರ ಅಂತ ತೋರ್ಸಕ್ ಹೋಗ್ತೀನಿ ಅಂದ್ರೆ ಅದು ಆಗಲ್ಲ. ಸೊ ಎಲ್ಲ ಸಾವಕಾಶವಾಗಿ ಸಮಾಧಾನವಾಗಿ ಹೋದ್ರೇನೆ ಒಂದ್ ದಿವಸ ನೀವು ಕಾಣಿಸ್ಕೊಳ್ತೀರಾ. ಬಟ್ ಅಲ್ಲಿ ತನಕ ದಟ್ ಈಸ್ ಯುವರ್ ಮೂಮೆಂಟ್. ಆ ಮೂಮೆಂಟ್ ಸಿಕ್ಕಿದಾಗ ಬಿಡಬೇಡಿ, ಬಟ್ ಸಿಗೋ ತನಕ ಹಾರಾಡಬೇಡಿ ಅಷ್ಟೇ. ಎಸ್, ಖಂಡಿತ ನಿಮ್ಮ ಸಜೆಷನ್ ಜೊತೆಗೆ ಈಗಿರುವಂಥ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಹೇಳುವಂಥದ್ದಾದ್ರೆ, ನೋಡಿದ್ದೀರಾ, ಆಟ ನೋಡ್ತಾ ಇದ್ದೀರಾ, ಹೆಂಗೆ ಅನಿಸ್ತಿದೆ, ಹೆಂಗೆ ಹೋಗ್ಬೋದು, ಯಾರು ಬೇಗ ಹೊರಗೆ ಬರ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ಸ್? ಅದು ಯಾವ ಕ್ಯಾಲ್ಕುಲೇಷನ್ ನನಗಿಲ್ಲ, ನಾನು ನೋಡೇ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ಟೀಸರ್ ರಿಲೀಸ್ ಓಡಾಟದಲ್ಲೇ ಇದ್ವಿ. ಆ್ಯಂಡ್ ಬರೀ ಮುಖಗಳು ಯಾರೆಲ್ಲ ಒಳಗಡೆ ಹೋಗಿದ್ದಾರೆ ಅವ್ರನ್ನೆಲ್ಲ ನೋಡಿದ್ದೀನಿ ಅಷ್ಟೇ. ಬಟ್ ನನ್ಗೆ ಇನ್ನು ಅವ್ರ ಆಟನ ನೋಡಿದೆ, ಅವರು ಹೆಂಗಿದಾರ ಮನೆ ಒಳಗಡೆ ನೋಡಿದೆ. ನಾನು ಒಂದು ಅಭಿಪ್ರಾಯನ ಹೊರಗಡೆ ಹಾಕೋದು ಸರಿಯಾಗಲ್ಲ. ಸೊ ಬೇಡ. ಬಿಗ್ ಬಾಸ್ ಅಲ್ಲಿ ಏನೆಲ್ಲ ಆಗತ್ತಲ್ಲ ಅಡ, ಒಂದು ಪ್ರೀತಿ ಆಗಿರ್ಬೋದು, ಒಬ್ರ ಬಗ್ಗೆ ಕಾಳಜಿ ಆಗಿರ್ಬೋದು, ಅದು ಹೊರಗಡೆ ನೋಡೋರಿಗೆ ಬೇರೆ ರೀತಿ ಕಾಣಿಸ್ಬೋದು, ಬೇರೆ ರೀತಿ ಪೋಟ್ರೆ ಆಗ್ಬೋದು. ಆ ಭಾವನೆ ನಮ್ಮ ಮನ್ಸಲ್ಲಿ ಇದೆಯಾ ಅದು ಯಾರಿಗೂ ಗೊತ್ತಿಲ್ಲ. ಯಾರಾದ್ರೂ ನನ್ನ ಕೇಳಿದ್ದೀರಾ ಅದು ಯಾರಿಗೂ ಗೊತ್ತಿಲ್ಲ. ಸೊ ಪಾಪ ಅವ್ರು ಹೊರಗಡೆ ಬಂದ್ರು, ಅವ್ರ ಜೀವನ ನೋಡ್ಕೊಂಡ್ರು, ನಾವು ಹೊರಗಡೆ ಬಂದ್ವಿ, ನಮ್ಮ ಜೀವನ ನೋಡ್ಕೊಂಡ್ವಿ, ಒಳಗಡೆ ಇದ್ವಿ, ಚೆನ್ನಾಗಿದ್ವಿ, ಒಂದು ಸಂಸಾರ ತರ ಇದ್ವಿ, ಒಂದು ಕಸಿನ್ಸ್ ತರ ಇದ್ವಿ, ಒಂದು ಕಾಲೇಜಲ್ಲಿ ಒಂದು ಹುಡುಗಿನ ರೇಗಿಸ್ಕೊಂಡಿದ್ರೆ ಹೆಂಗಿರ್ತೀವಿ ಆ ಥರ ಆರಾಮಾಗಿ ಮಜ್ವಾಗಿ ಖುಷಿಯಾಗಿದ್ವಿ. ಹೊರಗಡೆ ಬಂದ್ವಿ, ನಮ್ಮ ಜೀವನ ನಾವು ನೋಡ್ಕೊಂಡ್ವಿ, ಅವ್ರ ಜೀವನ ಅವ್ರು ನೋಡ್ಕೊಂಡು ಹೋದ್ರು, ನಾವೀಗ ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ, ಅಲ್ವಾ? ಖಂಡಿತ ಒಳ್ಳೇದಾಗ್ಲಿ. ಇದ್ರ ಜೊತೆಗೆ ನಿಮ್ಮ ಸಿನಿಮಾದ ಪ್ಲಾನ್ಸ್, ಮುಂದಿನ ಪ್ಲಾನ್ಸ್ ಹೆಂಗೆ? ಮುಂದಿನ ಪ್ಲಾನ್ಸ್ ನಡೀತಾ ಇದೆ. ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಸಿನಿಮಾದ ಪ್ರೆಸ್ ಮೀಟ್ ಇದೆ. ನೀವು ಮಾತ್ರ ನಾನು ಎಲ್ಲೇ ಪ್ರೆಸ್ ಮೀಟಿಗೆ ಬಂದ್ರು ನನ್ನ ಪ್ರಶ್ನೆಗಳನ್ನ ನೀವೇ ಕೇಳಿ. ಆಯ್ತು ಶರಣ್ ಶೆಟ್ಟಿ ಅವರೇ, ಒಳ್ಳೆ ಥ್ಯಾಂಕ್ ಯು. ಎಸ್, ಇದಿಷ್ಟು ಶರಣ್ ಶೆಟ್ಟಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.